ನಮ್ಮ ಬಂಜಾರ ಸಮುದಾಯ ಅದು ಯಾಕೆ ಮುಂದೆ ಬರಬೇಕು ಅಂತ ಒತ್ತಿ ಹೋಗ್ತೀರ ಹೆಚ್ಚಾಗಿ ನಾವು ಹೋರಾಟ ಮಾಡ್ತೀವಿ ಅಂದ್ರೆ ಬಂಜಾರ ಸಮುದ್ರ ಪರಿಸ್ಥಿತಿ ಏನು ಅಂತ ನಿಮ್ಗೆ ಉದಾಹರಣೆಗೆ ಹೇಳ್ತೀನಿ ಕೇಳಿ ಸರ್. ನಾನು ಇತ್ತೀಚಿನ ದಿನಗಳಲ್ಲಿ ಉತ್ತರ ಕರ್ನಾಟಕಕ್ಕೆ ಪ್ರವಾಸಕ್ಕೆ ಹೋಗಿದ್ದೆ. ಉತ್ತರ ಕರ್ನಾಟಕ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪ್ರವಾಸಕ್ಕೆ ಹೋಗಿದೆ. ಅಲ್ಲಿ ಒಂದು ತಾಂಡಕ್ಕೆ ಭೇಟಿ ಕೊಟ್ಟೆ. ಏನಾಯ್ತು ಒಂದು ದೊಡ್ಡ ಆಶ್ಚರ್ಯ ಪಡೋ ವಿಚಾರ ಏನು ಅಂದ್ರೆ, ಒಂದು ತಾಂಡಕ್ಕೆ ಭೇಟಿ ಕೊಟ್ಟಾಗ ಒಂದು ಮನೆಯಲ್ಲಿ ಗಂಡ ಹೆಡ್ತಿರೋ 3 ಜನ ಹೆಣ್ಮಕ್ಳು ಇದ್ದಾರೆ. ಆ ಹೆಣ್ಮಕ್ಳಲ್ಲಿ ಒಂದು ಹೆಣ್ಮಗುನ ಮಾರಾಟಕ್ಕೆ ಇಟ್ಟಿದ್ದಾರೆ. ಇಂಥ ಪರಿಸ್ಥಿತಿ ಬಂಜಾರ ಸಮುದಾಯದಿದೆ. ಕೇವಲ 50,000 ರೂಪಾಯಿಗೋಸ್ಕರ ಇಟ್ಟಿದ್ದಾರೆ. ನಾನು ಅವ್ರಿಗೆ ಒಂದು ಬುದ್ಧಿವಾದ ಹೇಳಿದೆ, ಇವತ್ತು ದುಡ್ಡು 50,000 ತಗೋತೀರಾ, ಒಂದು ವಾರನೋ 15 ದಿನ ತಿಂಗಳು ಖಾಲಿ ಮಾಡ್ತೀರಾ, ಆದ್ರೆ ಮತ್ತೆ ಮಗು ಸಿಗುತ್ತಾ? ಇದು ಸರ್ಕಾರಕ್ಕೆ ಗೊತ್ತಾದ್ರೆ ನಾಳೆ ನೀವು ಜೈಲ್ಗೆ ಹೋಗ್ತೀರಾ, ಪೊಲೀಸರು ಗೊತ್ತಾದ್ರೆ ಇಲ್ಲ ಲೇಬರ್ ಡಿಪಾರ್ಟ್ಮೆಂಟ್ ಗೊತ್ತಾದ್ರೆ ಸಮಸ್ಯೆ ಆಗುತ್ತೆ. ಫಸ್ಟ್ 50,000 ರೂಪಾಯಿ ಮಗುನ್ ಮಾರ್ತಾ ಇದ್ದೀರ ಅಂದ್ರೆ ಆ ಮಕ್ಕಳು ನೋಡಿದ್ರೆ ಸಾರ್ ನಿಜವಾಗ್ಲೂ ನಮ್ಗೆ ಕರುಳು ಕಿತ್ಕೊ ಬರುತ್ತೆ. ಅಯ್ಯೋ ಅಂತ ಚಿಂದಂತ ಮಕ್ಕಳು ಎಷ್ಟು ಚೆನ್ನಾಗಿದೆ, ಮುದ್ದು ಪಾಪ. ಮಕ್ಕಳುಗಳು ಊಟ ಮಾಡಿ ಕೂಡ 2 ದಿನ ಆಗಿದೆ ಸರ್. ಅಂತ ಪರಿಸ್ಥಿತಿ, ಕಡು ಬಡತನ ಈ ಬಂಜಾರ ಸಮುದಾಯ ಇದೆ ಸರ್. 3 ಜನ ಹೆಣ್ಮಕ್ಳು ನಾಳೆ ದಿನ ಓದಿದ್ರೆ, ಒಂದು ಎಜುಕೇಶನ್ ಕೊಟ್ರೆ ಆ ಮಕ್ಕಳು ಈ ದೇಶ ಕಾಪಾಡುವಂತ ಒಂದು ಅಧಿಕಾರಿ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಪೊಲೀಸ್ ಆಗ್ಬೋದು, ಇಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದು ಆ ಮಹಿಳೆ. ಅಂತ ಹೆಣ್ಮಕ್ಳನ್ನ ಇವತ್ತು ಮಾರಾಟ ಮಾಡ್ತಿದ್ದಾರೆ ಅಂದ್ರೆ ನಮ್ಮ ಸಮುದಾಯ ಎಷ್ಟು ಕೆಟ್ಟದಾಗಿದೆ, ಎಷ್ಟು ಬಡತನ ಇದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ ಸರ್. ಅದಕ್ಕೆ ನಾವು ಈ ಸರ್ಕಾರ ಕೇಳ್ಕೊಳ್ಳೋದು ಏನಂದ್ರೆ, ಒಳ ಮೀಸಲಾತಿ ನಮ್ಗೆ ಎಷ್ಟು ಹೊಣೆ ಆಗಿದೆ. ನಮ್ಗೆ ಎಲ್ಲೂ ಸವಲತ್ತು ಸಿಗ್ತಾ ಇಲ್ಲ, ಎಲ್ಲೂ ಒಂದು ಹಾಸ್ಟೆಲ್ ಸಿಗ್ತಾ ಇಲ್ಲ, ಉದ್ಯೋಗ ಸಿಗ್ತಾ ಇಲ್ಲ, ಏನು ಸಿಗ್ತಾ ಇಲ್ಲ, ರಾಜಕೀಯದಲ್ಲೂ ಸ್ಥಾನಮಾನ ಸಿಗ್ತಾ ಇಲ್ಲ ಈ ಬಂಜಾರ ಸಮುದಾಯಕ್ಕೆ. ಅದಕ್ಕೆ ಈ ಸರ್ಕಾರಕ್ಕೆ ನಾವು ಒತ್ತಿ ಹೇಳ್ತಾ ಇದೀವಿ, ಒಳ ಮೀಸಲಾತಿಯನ್ನು ರದ್ದು ಮಾಡಿ ಹಿಂದೆ ಏನಿತ್ತು ಅದನ್ನ ನಡ್ಕೊಳ್ಳಿ. ಈ ಸರ್ಕಾರ ಒತ್ತಿ ಬಂಜಾರ ಸಮುದಾಯ